ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಳು. ನನ್ನ ಕಷ್ಟವನ್ನು ಯಾರಿಗೆ ಹೇಳಲಿ? ಸಮಾಧಾನಕ್ಕಾಗಿ ಯಾರ ಬಳಿ ಹೋಗಲಿ? ಯಾರನ್ನು ಬೇಡಲಿ? ಹೆಂಗಸ ಜನ್ಮವನ್ನು ಸುಡಲಿ? ಯಾರಿಗೆ ಬೇಕು ಈ ಕಷ್ಟ? ನಾನು ಮಹಾ ಪಾಪ ಮಾಡಿದ್ದೇನೆ ಎಂದು ಅನಿಸುತ್ತದೆ. ಈ ಹಿಂದೆ ನನ್ನಂತೆ ಕಷ್ಟ ಅನುಭವಿಸಿದವರು ಯಾರಾದರೂ ಇರಬಹುದೇ? ಅಯ್ಯೋ, ನನಗೆ ಸಾವು ಬರುತ್ತಿಲ್ಲವಲ್ಲ ಎಂದು ತನ್ನ ಹೊಟ್ಟೆಯ ಮೇಲೆ ಹೊಡೆದುಕೊಳ್ಳುತ್ತಾ ಶಶಿವದನಿಯಾದ ದ್ರೌಪದಿಯು ಬಹುವಾಗಿ ದುಃಖಿಸಿದಳು. ನನ್ನ ಕಷ್ಟವನ್ನು ಯಮಸುತನಾದ ಧರ್ಮರಾಯನಿಗೆ ಹೇಳಲೆ? ಅವನಿಗೆ ಧರ್ಮ ಮತ್ತು ಕ್ಷಮೆ ಎಂಬ ದೆವ್ವ ಹಿಡಿದಿದೆ. ಅರ್ಜುನನಿಗೆ ಹೇಳಲೆ? ಅವನು ನನ್ನಲ್ಲಿ ಮಮತೆಯುಳ್ಳವನಾಗಿದ್ದಾನೆ. ಆದರೆ ಅಣ್ಣನಾದ ಧರ್ಮರಾಯನ ಅಪ್ಪಣೆ ಇಲ್ಲದೆ ಏನನ್ನೂ ಮಾಡುವುದಿಲ್ಲ. ನಕುಲ ಸಹದೇವರು ಈ ನಾಯಿ ಬುದ್ಧಿ ಕೀಚಕನನ್ನು ಕೊಲ್ಲಲು ಅಸಮರ್ಥರು, ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡಳು. ನನ್ನ 5 ಮಂದಿ ಗಂಡಂದಿರಲ್ಲಿ ನನ್ನ ಬಗ್ಗೆ ಅಪಾರವಾದ ಕಾಳಜಿ ಉಳ್ಳವನು ಮಹಾಪರಾಕ್ರಮಿಯಾದ ಭೀಮ. ನನ್ನ ತೊಂದರೆ ಮತ್ತು ಸಂಕಷ್ಟಗಳಿಗೆ ಕೂಡಲೇ ಸ್ಪಂದಿಸಿ ಸಹಾಯವನ್ನು ಮಾಡುವನು. ಅವನು ಮಹಾ ಸ್ವಾಭಿಮಾನಿ. ಉಪಟಳವನ್ನು ಕೊಡುತ್ತಿರುವ ಕೀಚಕನ ವಿಚಾರವನ್ನು, ಅವನಿಂದ ನನಗಾಗುತ್ತಿರುವ ಎಲ್ಲ ತೊಂದರೆಯನ್ನು ದುಷ್ಟರಿಗೆ ದುಷ್ಟನಾದ ಭೀಮನಿಗೆ ಹೇಳುತ್ತೇನೆ. ನನ್ನ ಕಷ್ಟಗಳಿಗೆ ಪ್ರತೀಕಾರ ಮಾಡಲು ಅವನು ಇಂದು ಮುಂದು ನೋಡಿದರೆ ನನಗೆ ಉಳಿದದ್ದು ಒಂದೇ ದಾರಿ. ಮಹಾವಿಷವನ್ನು ಕುಡಿದು ನನ್ನ ಬದುಕಿಗೆ ಅಂತ್ಯವನ್ನು ಹಾಡುತ್ತೇನೆ. ನಿದ್ದೆ ಮಾಡುತ್ತಿರುವ ಭೀಮಸೇನನನ್ನು ಎಬ್ಬಿಸಿದರೆ ನಿದ್ರೆಗೆ ಭಂಗ ಬಂದಿತೆಂದು ಕೋಪಗೊಳ್ಳುವನು. ಅಥವಾ ಇಷ್ಟು ಹೊತ್ತಿನಲ್ಲಿ ಒಬ್ಬಳೇ ಏತಕ್ಕೆ ಬಂದೆ? ನಿನ್ನ ಮುಖ ಕಾಂತಿಹೀನವಾಗಿದೆಯಲ್ಲ, ಏಕೆ ಎಂದು ನನ್ನನ್ನು ಸಮಾಧಾನ ಮಾಡುವನು. ನಾನು ಈ ಸಮಯವಲ್ಲದ ಸಮಯದಲ್ಲಿ ನಾನು ಬಂದ ವಿಷಯವನ್ನು ಸಮಾಧಾನವಾಗಿ ತಿಳಿಸಬೇಕು. ಆದ್ದರಿಂದ ಇವನನ್ನು ಎಬ್ಬಿಸಲೇಬೇಕು ಎಂದು ತನ್ನ ಗಂಡನಾದ ಭೀಮಸೇನನ ಬಳಿಗೆ ಬಂದಳು. ನಿಧಾನವಾಗಿ ಭೀಮಸೇನನ ಬಳಿ ಬಂದ ದ್ರೌಪದಿಯು ಭೀಮನ ಹೊದ್ದುಕೊಂಡಿದ್ದ ಮುಸುಕನ್ನು ತೆಗೆದು ಗಲ್ಲವನ್ನು ಮುಟ್ಟಿ ಅಲುಗಾಡಿಸಲು ಮಹಾಪರಾಕ್ರಮಿಯಾದ ಭೀಮನು ಎಚ್ಚರಗೊಂಡು ದ್ರೌಪದಿಯನ್ನು ನೋಡಿದನು. ಎಲೈ ಪ್ರಾಣಕಾಂತಿಯೇ, ನೀನೇಕೆ ಇಲ್ಲಿಗೆ ಬಂದೆ? ತಡ ಮಾಡದೆ ಹೇಳೆಂದನು ಭೀಮ. ನೆನ್ನೆ ಹಗಲಿನಲ್ಲಿ ನನ್ನನ್ನು ಬೆನ್ನಟ್ಟಿ ಬಂದ ಕೀಚಕ ಎಂಬ ನಾಯಿಯು ರಾಜಸಭೆಯಲ್ಲಿ ನನ್ನನ್ನು ಒದ್ದನು. ನಿನ್ನೊಂದಿಗೆ ನಿನ್ನ ಒಡಹುಟ್ಟಿದವರೆಲ್ಲರೂ ಇರುವಾಗ ಈ ಸೋಲು ಅವಮಾನ ನನಗೆ ಸರಿಯೇ? ನನ್ನನ್ನು ಅವನು ಬೆನ್ನಟ್ಟಿರುವುದನ್ನು ಬಿಡಲಾರ. ನಾನು ಬದುಕಬಾರದೆಂದು ನಿರ್ಧರಿಸಿದ್ದೇನೆ. ನಾನು ಸತ್ತರೆ ಆ ಪಾಪ ನಿನ್ನನ್ನು ತಾಕದೆ ಬಿಡುವುದಿಲ್ಲ ಎಂದು ಹೇಳಿದ ದ್ರೌಪದಿಯ ಮಾತನ್ನು ಕೇಳಿ ಭೀಮನು ಬಹುವಾಗಿ ಕೋಪಗೊಂಡನು. ತನ್ನ ಮಾತನ್ನು ಮುಂದುವರಿಸುತ್ತಾ ದ್ರೌಪದಿಯು, ಎಲೈ ಪ್ರಾಣಕಾಂತ, ನಿನ್ನನ್ನು ಬಿಟ್ಟು ಉಳಿದವರು ಸಂತೋಷದ ವಿಷಯದಲ್ಲಿ ಮಾತ್ರ ನನ್ನ ಬಳಿ ಬರುವರು. ನನ್ನ ಗೌರವ ಮರ್ಯಾದೆಯ ವಿಷಯಕ್ಕೆ ಬಂದಾಗ ಅವರನ್ನು ಬಿಟ್ಟು ತೆರಳುವರು. ನಿನ್ನನ್ನು ಬಿಟ್ಟು ಉಳಿದವರು ಕಷ್ಟಗಳಿಗೆ ಒದಗುವವರಲ್ಲ. ನನ್ನನ್ನು ಪ್ರೀತಿಯಿಂದ ನೀನು ನೋಡು. ಸಮಾಧಾನದ ಮಾತುಗಳಿಂದ ನನ್ನನ್ನು ಬೀಳ್ಕೊಡು. ಆ ಪರಮಪಾಪಿಯಾದ ಕೀಚಕನನ್ನು ಕೊಂದು ನನ್ನನ್ನು ಕಾಪಾಡು ಎಂದು ದ್ರೌಪದಿಯು ಕೈಮುಗಿದಳು. ಹೋರಾಟ ಯುದ್ಧಕ್ಕಾದರೆ ನಾನು ಬೇಕು, ಸಂತೋಷಕ್ಕೆ ಉಳಿದವರು ಅಲ್ಲವಾ? ಗಾದಿಯ ಮಾತಿನಂತೆ ಕೆಲವರು ಸಂಪಾದಿಸುತ್ತಾರೆ, ಕೆಲವರು ಅದನ್ನು ಬಳಸಿ ಕಷ್ಟದ ಸಮಯದಲ್ಲಿ ನೆರವಾದ ಜಾರಿಕೊಳ್ಳುತ್ತಾರೆ. ನನಗೆ ಯಾವ ಭಯವೂ ಇಲ್ಲ. ನಿನ್ನ ಎಲ್ಲ ಕಷ್ಟವನ್ನು ತಿಳಿಸಿದ್ದೀಯೆ, ನನ್ನ ಕರ್ತವ್ಯವನ್ನು ನೆನಪಿಸಿದ್ದೀಯೆ. ಆದರೆ ನನ್ನ ಪರಿಸ್ಥಿತಿಯಲ್ಲಿ ನೀನು ಸ್ವಲ್ಪ ಅರ್ಥ ಮಾಡಿಕೋ. ನಾವು ನಾಲ್ವರು ಧರ್ಮಜನನ ಮಾತಿಗೆ ತಪ್ಪುವವರಲ್ಲ ಎಂದನು ಭೀಮ. ಹೆಂಡತಿಯನ್ನು ರಕ್ಷಿಸುವ ಕರ್ತವ್ಯದಲ್ಲಿ ಗಂಡನಾದವನು ವೈರಿಯೊಡನೆ ಹೋರಾಡಿ ವೈರಿಯನ್ನು ನಾಶ ಮಾಡುವನು ಅಥವಾ ಹೋರಾಟದಲ್ಲಿ ತನ್ನ ಪ್ರಾಣವನ್ನು ಬಿಡುವನು. ಆದರೆ ನನಗೆ 5 ಮಂದಿ ಗಂಡಂದಿರು, ಒಬ್ಬೊಬ್ಬರೂ ಮಹಾಪರಾಕ್ರಮಿಗಳು. ಆದರೆ ನನ್ನೊಬ್ಬಳನ್ನು ಕಾಪಾಡಲು ನಿಮ್ಮಿಂದ ಆಗುತ್ತಿಲ್ಲವಲ್ಲ. ನೀವು ನಿಜವಾಗಿಯೂ ನನ್ನ ಗಂಡಂದಿರೋ ಅಥವಾ ನಾಚಿಕೆ ಇಲ್ಲದ ಭಂಡರೋ ಹೇಳಿ ಎಂದಳು ಚಂದ್ರಮುಖಿಯಾದ ದ್ರೌಪದಿ. ಹೆಣ್ಣನ್ನು ರಕ್ಷಿಸಲೋಸುಗ ಕುಂತಿಯ ಮಗನಾದ ಭೀಮನು ತನ್ನ ಅಣ್ಣನಾದ ಧರ್ಮರಾಯನ ಅಪ್ಪಣೆಯನ್ನು ಮೀರಿದನು ಎಂದು ದುಷ್ಟಜನರು ಆಡಿಕೊಳ್ಳುವರು. ಆದ್ದರಿಂದ ನೀನು ಅಣ್ಣನಾದ ಧರ್ಮರಾಯನಿಗೆ ನಿನ್ನ ಕಷ್ಟವನ್ನು ಹೇಳಿಕೋ. ನಿನ್ನ ಕಷ್ಟವನ್ನು ನಾನು ಪರಿಹರಿಸಲಾರೆ, ಏಕೆಂದರೆ ನಾವು 4 ಜನ ತಮ್ಮಂದಿರು ಅಣ್ಣನ ಆಜ್ಞೆ ಎಂಬ ಹಗ್ಗದಿಂದ ಬಂಧಿತರಾಗಿದ್ದೇವೆ ಎಂದನು ಭೀಮಸೇನ. ಈ ಭೂಮಂಡಲದಲ್ಲಿ ನನ್ನಂತೆ ಅವಮಾನಕ್ಕೆ ಒಳಗಾದ ಸ್ತ್ರೀಯರು ಹುಟ್ಟದೇ ಇರಲಿ. ನನ್ನಂತೆ ದುಃಖಿತರು ಹುಟ್ಟುವುದೇ ಬೇಡ.
ಮಹಾಪರಾಕ್ರಮಿಗಳಾದ ಭೀಮಸೇನಂಥವರೂ ಹುಟ್ಟುವುದು ಬೇಡ. ನನ್ನಂತೆ ಪಾಂಡವರಂತೆ ಬಹುವಾಗಿ ಕಷ್ಟಪಟ್ಟವಳು ಈ ಹಿಂದೆ ಯಾರಿರುವರು ಎಂದು ದ್ರೌಪದಿಯು ಬಹುವಾಗಿ ದುಃಖಿಸಿದಳು. ತುಂಬಿದ ರಾಜಸಭೆಗೆ ನನ್ನನ್ನು ಎಳೆತರಿಸಿದ ಅಂದು ಪಾಪಿಯಾದ ದುರ್ಯೋಧನನು. ಸಿಂಧು ದೇಶದ ರಾಜನಾದ ಜಯದ್ರಥನು ನಾವು ವನವಾಸ ಮಾಡುತ್ತಿದ್ದಾಗ ಅಲ್ಲಿಗೆ ಬಂದು ನನ್ನನ್ನು ಎಳೆದೊಯ್ದಿದ್ದನು. ಇಂದು ಈ ನಾಯಿಯಾದ ಕೀಚಕನು ಕಾಲದಲ್ಲಿ ಒದೆಸಿಕೊಂಡು ಬಹುವಾಗಿ ನೊಂದಿದ್ದೇನೆ. ಈ 3 ಬಾರಿ ನನಗೆ ಆದ ನೋವು, ಸಂಕಟ, ಅವಮಾನ ಸಾಕು ಎನ್ನುತ್ತಾ ಆ ಹಿಂದಿನ 3 ದುಃಖಕರ ಘಟನೆಗಳನ್ನು ನೆನೆಸಿಕೊಂಡು ದಣಿದಳು ಶಶಿವದನಿಯಾದ ದ್ರೌಪದಿ. ಯಮರಾಯನು ಕೋಪಗೊಂಡರೆ ಅವನನ್ನೇ ಎದುರಿಸುವ ಸಾಮರ್ಥ್ಯವುಳ್ಳವರು, ಬಿಲ್ವಿದ್ಯೆಯಲ್ಲಿ ಪರಿಣಿತರು ನೀವು 5 ಮಂದಿ ನನ್ನೊಬ್ಬಳನ್ನು ಕಾಪಾಡಲು ನಿಮ್ಮಿಂದ ಆಗುತ್ತಿಲ್ಲವಲ್ಲ. ಪಾಪಿಗಳಿರ, ಅಪಕೀರ್ತಿಗೆ ಹೆದರಿದಿರಾ. ನಿಮಗೆ ಇರುವ ತೋಳುಗಳು ನಿಮ್ಮ ಶರೀರಕ್ಕೆ ಹೊರೆಯಾಗಿವೆ. ಆ ತೋಳುಗಳು ನಿಮಗೆ ಏಕೆ? ರಾಜವಂಶದಲ್ಲಿ ನೀವು ಏಕೆ ಹುಟ್ಟಿದಿರಿ? ನೀವು ಮಾಡುತ್ತಿರುವ ಊಟ ವ್ಯರ್ಥ. ಇಂಥ ಜನ್ಮ ನಿಮಗೆ ಏಕೆ ಎಂದು ಕೇಳಿದಳು ದ್ರೌಪದಿ. ದ್ರೌಪದಿಯ ಈ ಮಾತನ್ನು ಕೇಳಿ ಅವಳ ಕಷ್ಟ, ನೋವು, ದುಃಖ ಮನಸ್ಸಿಗೆ ತಾಗಲು ಭೀಮನು ಕಂಬನಿಗೆರೆದನು. ದ್ರೌಪದಿಯ ದುಃಖವನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ನೆನಪಿಸಿಕೊಂಡ. ಭೀಮನಲ್ಲಿ ರೋಷದ ಬಿರುಗಾಳಿ ಎದ್ದಿತು. ಕೋಪೋದ್ರಿಕ್ತನಾದ ಭೀಮನು ತನ್ನ ಶತ್ರುವನ್ನು ಮನಸ್ಸಿನಲ್ಲಿಯೇ ಹಿಂಡಿ ಹಿಪ್ಪೇಕಾರಿ ಮಾಡಿದನು. ಎದುರಿಗೆ ನಿಂತಿರುವ ದ್ರೌಪದಿಯನ್ನು ಕಂಡು ರೋಮಾಂಚನ ಉಂಟಾಗಿ ಆಕೆಯನ್ನು ಅಪ್ಪಿಕೊಂಡು ತನ್ನ ಬಟ್ಟೆಯ ತುದಿಯಲ್ಲಿ ದ್ರೌಪದಿಯ ಕಣ್ಣೀರನ್ನು ಒರೆಸಿದನು. ದ್ರೌಪದಿಯ ತಲೆಕೂದಲನ್ನು ನೇವರಿಸಿ ಸರಿಪಡಿಸಿದನು. ಕಣ್ಣೀರಿನಿಂದ ಒದ್ದೆಯಾಗಿದ್ದ ಗಲ್ಲವನ್ನು ಒರೆಸಿದನು. ದ್ರೌಪದಿಯನ್ನು ಸಮಾಧಾನ ಮಾಡಿ ತನ್ನ ಮಂಚದ ಪಕ್ಕದಲ್ಲಿದ್ದ ಗಿಂಡಿಯ ನೀರಿನಿಂದ ದ್ರೌಪದಿಯ ಮುಖ ಕಮಲವನ್ನು ತೊಳೆದನು. ಪ್ರಾಣಕಾಂತೆ, ನಿನ್ನ ಕೋಪವನ್ನು ಬಿಡು. ನಮ್ಮ ಅಣ್ಣ ಮಾಡಿರುವ ಅಪ್ಪಣೆಯ ಗೆರೆಯನ್ನು ನಾನು ದಾಟಿದೆನು. ಚಿಂತಿಸದೆ ತೆರಳು ಎಂದನು ಭೀಮಸೇನ. ಕೀಚಕನ ಹೊಟ್ಟೆಯನ್ನು ಸೀಳಿ ಬಿಡುವವನು. ಅವನು ಅಲ್ಪ ಸ್ವಲ್ಪ ಹೋರಾಟ ತೋರಿದರೂ ಸಾಕು, ಅವನ ವಂಶದ ಹೆಸರೇ ಇಲ್ಲದಂತೆ ಮಾಡಿಬಿಡುವೆನು. ನಮ್ಮ ಗುರುತನ್ನು ಪತ್ತೆ ಹಚ್ಚಿದರೆ ಆ ಕೌರವರ ಸಮೂಹವನ್ನು ತುಂಡು ತುಂಡಾಗಿ ಕತ್ತರಿಸುವೆನು. ಯಾರಾದರೂ ಭೀಮನಿಂದ ನನಗೆ ಕಷ್ಟವಾಯಿತು ಎಂದರೆ ಅವರ ಮುಖವನ್ನು ಅಮರಾದ್ರಿಯಲ್ಲಿ ತಿಕ್ಕಿಬಿಡುವೆನು. ಅವರು ದೇವ ಸಂತತಿಯವರಾಗಿದ್ದರೂ ಸರಿಯೇ ಎಂದು ಕೋಪದಿಂದ ನುಡಿದನು ಭೀಮ. ಕುಮಾರವ್ಯಾಸರು ಬರೆದಿರುವ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನ ಒಲುವು ಪದ್ಯದ ಸಾರಾಂಶವು ಇಲ್ಲಿಗೆ ಮುಕ್ತಾಯಗೊಂಡಿತು.